ನಮಸ್ಕಾರ ಸ್ನೇಹಿತರೆ, ಕನ್ನಡ ಜಾಬ್ಸ್ ಕಾರ್ನರ್ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ನ್ಯೂ ಇಂಡಿಯಾ ಅಶ್ಯೂರೆನ್ಸ್ ಕಂಪನಿಯಲ್ಲಿ 500 ಅಸಿಸ್ಟೆಂಟ್ ಹುದ್ದೆಗಳ ಒಂದು ನೇಮಕಾತಿ ನಡೀತಾ ಇದೆ. ಯಾವ್ಯಾವ ಹುದ್ದೆಗಳು ಎಲ್ಲೆಲ್ಲಿ ಎಷ್ಟೆಷ್ಟು ಖಾಲಿ ಇದೆ, ಎಜುಕೇಷನಲ್ ಕ್ವಾಲಿಫಿಕೇಷನ್, ಏಜ್ ಲಿಮಿಟ್ ಹಾಗೂ ಆಯ್ಕೆ ಪ್ರಕ್ರಿಯೆ ಬಗ್ಗೆ ಮುಂದೆ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನಮ್ಮ ವಿಡಿಯೋನಲ್ಲಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿರಿ. ನ್ಯೂ ಇಂಡಿಯಾ ಅಶ್ಯೂರೆನ್ಸ್ ಕಂಪನಿಯಿಂದ ಭಾರತದಾದ್ಯಂತ 500 ಅಸಿಸ್ಟೆಂಟ್ ಹುದ್ದೆಗಳ ಒಂದು ನೇಮಕಾತಿ ನಡೀತಾ ಇದೆ. ನಮ್ಮ ಕರ್ನಾಟಕದಲ್ಲಿ ಎಷ್ಟು ಹುದ್ದೆ ಖಾಲಿ ಇದೆ ಅಂತ ನೋಡೋದಾದರೆ, SC ಕೆಟಗರಿಯಲ್ಲಿ 12 ಪೋಸ್ಟ್, STಯಲ್ಲಿ 8, OBCಯಲ್ಲಿ 5, EWSನಲ್ಲಿ 5, UR ಕೆಟಗರಿಯಲ್ಲಿ 20, ಟೋಟಲ್ 50 ಹುದ್ದೆಗಳು ಖಾಲಿ ಇದೆ. ಹಾಗೂ ಫಿಸಿಕಲ್ ಡಿಸೇಬಲ್ ಇರುವಂಥ ಅಭ್ಯರ್ಥಿಗಳಿಗೆ 2 ಹುದ್ದೆಗಳು ಖಾಲಿ ಇದೆ. ಹಾಗೂ ಎಕ್ಸ್ ಸರ್ವಿಸ್ ಮೆನ್ ಅಭ್ಯರ್ಥಿಗಳಿಗೆ 5 ಹುದ್ದೆಗಳು ಮತ್ತು ಡಿಸೇಬಲ್ ಎಕ್ಸ್ ಸರ್ವಿಸ್ ಮೆನ್ ಅಭ್ಯರ್ಥಿಗಳಿಗೆ 2 ಹುದ್ದೆಗಳು ಖಾಲಿ ಇದೆ. ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಡಿಸೆಂಬರ್ 17, 2024ರಿಂದ ಜನವರಿ 1, 2025ರವರೆಗೆ ಅವಕಾಶವಿರುತ್ತದೆ. ಹಾಗೂ ಪ್ರಿಲಿಮಿನರಿ ಎಕ್ಸಾಮ್ ಬಗ್ಗೆಯೂ ಸಹ ಮಾಹಿತಿಯನ್ನು ನೀಡಲಾಗಿದೆ. ಪ್ರಿಲಿಮಿನರಿ ಎಕ್ಸಾಮ್ ಜನವರಿ 27, 2025ರಂದು ನಡೆಯುತ್ತದೆ. ಹಾಗೂ ಮೇನ್ ಎಕ್ಸಾಮ್ ಮಾರ್ಚ್ 2, 2025ರಂದು ನಡೆಯುತ್ತದೆ. ಹಾಗೂ ಅಡ್ಮಿಟ್ ಕಾರ್ಡನ್ನು ಎಕ್ಸಾಮ್ಗಿಂತ 7 ದಿನಗಳ ಮುಂಚಿತವಾಗಿ ವೆಬ್ಸೈಟ್ನಲ್ಲಿ ಬಿಡಲಾಗುತ್ತದೆ. ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಏಜ್ ಲಿಮಿಟ್ ಮತ್ತು ಎಜುಕೇಷನಲ್ ಕ್ವಾಲಿಫಿಕೇಷನನ್ನು ಮುಂದೆ ನೋಡ್ತಾ ಹೋಗೋಣ. ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳಿಗೆ ಕನಿಷ್ಠ 21 ವರ್ಷ ವಯಸ್ಸಾಗಿರಬೇಕು ಹಾಗೂ ಮ್ಯಾಕ್ಸಿಮಮ್ 30 ಇಯರ್ಸ್ ಆಗಿರಬೇಕು. ಅಂದರೆ ಡಿಸೆಂಬರ್ 2, 1994ರಿಂದ ಡಿಸೆಂಬರ್ 1, 2003ರ ಒಳಗೆ ಜನಿಸಿರುವಂತಹ ಎಲ್ಲ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಹಾಗೂ ಯಾವ್ಯಾವ ಕೆಟಗರಿಯವರಿಗೆ ಏಜ್ ರಿಲ್ಯಾಕ್ಸೇಷನನ್ನು ನೀಡಿದ್ದಾರೆ ಅನ್ನೋದನ್ನು ನೋಡೋದಾದರೆ, SC/ST ಅಭ್ಯರ್ಥಿಗಳಿಗೆ 5 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಇರುತ್ತದೆ. OBC ಕೆಟಗರಿಯವರಿಗೆ 3 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಇರುತ್ತದೆ. ಹಾಗೂ ಫಿಸಿಕಲಿ ಡಿಸೇಬಲ್ ಇರುವಂತಹ ಅಭ್ಯರ್ಥಿಗಳಿಗೆ 10 ಇಯರ್ ಏಜ್ ರಿಲ್ಯಾಕ್ಸೇಷನ್ ಇರುತ್ತದೆ. ಮತ್ತು ಎಕ್ಸ್ ಸರ್ವಿಸ್ ಮೆನ್ ಮತ್ತು ಡಿಸೇಬಲ್ ಎಕ್ಸ್ ಸರ್ವಿಸ್ ಮೆನ್ ಈ ಒಂದು ಅಭ್ಯರ್ಥಿಗಳಿಗೆ ಅವರು ಎಷ್ಟು ವರ್ಷ ಸೇನೆಯಲ್ಲಿ ಸೇವೆ ಸಲ್ಲಿಸಿರುತ್ತಾರೋ ಅದರ ಆಧಾರದ ಮೇಲೆ 3 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಇರುತ್ತದೆ. ವಿಧವೆ ಮತ್ತು ವಿಚ್ಛೇದಿತ ಮಹಿಳೆಯರಿಗೆ ಅಂದರೆ ಮರುಮದುವೆಯಾಗದೇ ಇರುವಂತಹ ಮಹಿಳಾ ಅಭ್ಯರ್ಥಿಗಳಿಗೆ 5 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಇರುತ್ತದೆ. ನ್ಯೂ ಇಂಡಿಯಾ ಅಶ್ಯೂರೆನ್ಸ್ ಕಂಪನಿಯ ನೌಕರರಿಗೆ 5 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಇರುತ್ತದೆ. ಈ ಹುದ್ದೆಗೆ ಸಂಬಂಧಪಟ್ಟಂತೆ ಎಜುಕೇಷನಲ್ ಕ್ವಾಲಿಫಿಕೇಷನ್ ಬಗ್ಗೆ ನೋಡೋದಾದರೆ, ಅಭ್ಯರ್ಥಿಗಳು ಡಿಗ್ರಿಯನ್ನು ಪಾಸಾಗಿರಬೇಕು ಮತ್ತು SSC ಆರ್ HSC ಆರ್ ಇಂಟರ್ಮೀಡಿಯೇಟ್ ಆರ್ ಗ್ರ್ಯಾಜುಯೇಷನ್ ಲೆವೆಲಲ್ಲಿ ಇಂಗ್ಲೀಷನ್ನು ಸ್ಟಡಿ ಮಾಡಿರಬೇಕಾಗಿರುತ್ತದೆ. ಹಾಗೂ ಈ ಹುದ್ದೆಗೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳು ಯಾವ ಒಂದು ಪ್ರದೇಶದಲ್ಲಿ ಕರ್ತವ್ಯ ನಿರ್ವಹಿಸುತ್ತಾರೋ ಆ ಒಂದು ಪ್ರದೇಶದ ರೀಜ್ನಲ್ ಲ್ಯಾಂಗ್ವೇಜನ್ನು ತಿಳಿದುಕೊಂಡಿರಬೇಕು. ಅಂದರೆ ಓದಲು, ಬರೆಯಲು ಹಾಗೂ ಮಾತನಾಡಲು ಆ ಒಂದು ಭಾಷೆಯನ್ನು ತಿಳಿದುಕೊಂಡಿರಬೇಕಾಗಿರುತ್ತದೆ. ಇದಕ್ಕೆ ಸಂಬಂಧಪಟ್ಟಂತೆ ರೀಜ್ನಲ್ ಲ್ಯಾಂಗ್ವೇಜ್ ಟೆಸ್ಟನ್ನು ಸಹ ಮಾಡಲಾಗುತ್ತದೆ. ಎಕ್ಸಾಮಿನೇಷನ್ ಪ್ರೋಸೆಸ್ ಹೇಗಿರುತ್ತೆ ಎಂದು ನೋಡೋದಾದರೆ, ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಇರುತ್ತದೆ. ಅಂದರೆ SC/ST, OBC ಮತ್ತು PWD ಈ ಒಂದು ಅಭ್ಯರ್ಥಿಗಳಿಗೆ ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗನ್ನು ಸಹ ನೀಡಲಾಗುತ್ತದೆ. ಎಕ್ಸಾಮನ್ನು 2 ಹಂತಗಳಲ್ಲಿ ಮಾಡಲಾಗುತ್ತದೆ. ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಮತ್ತು ಮೇನ್ ಎಕ್ಸಾಮಿನೇಷನ್. ಪ್ರಿಲಿಮಿನರಿ ಎಕ್ಸಾಮಿನೇಷನ್ನಲ್ಲಿ 100 ಪ್ರಶ್ನೆಗಳಿರುತ್ತವೆ. ಇದಕ್ಕೆ 100 ಅಂಕಗಳಿರುತ್ತವೆ. ಪ್ರಶ್ನೆಗಳಿಗೆ ಉತ್ತರಿಸಲು 60 ನಿಮಿಷಗಳ ಕಾಲಾವಕಾಶ ಇರುತ್ತದೆ. ಇಂಗ್ಲಿಷ್ ಲ್ಯಾಂಗ್ವೇಜ್, ರೀಸನಿಂಗ್ ಹಾಗೂ ನ್ಯೂಮರಿಕಲ್ ಎಬಿಲಿಟಿ
ಈ ಒಂದು ವಿಷಯಗಳ ಮೇಲೆ ಕ್ವಶನ್ಸ್ಗಳನ್ನು ಕೇಳಲಾಗುತ್ತದೆ. ಇಂಗ್ಲಿಷ್ ಲ್ಯಾಂಗ್ವೇಜ್ನಲ್ಲಿ ಒಟ್ಟು 30 ಪ್ರಶ್ನೆಗಳಿರುತ್ತವೆ, 30 ಅಂಕಗಳಿರುತ್ತವೆ, 20 ನಿಮಿಷಗಳ ಕಾಲಾವಕಾಶ ಇರುತ್ತದೆ. ಎಕ್ಸಾಮ್ ಇಂಗ್ಲಿಷ್ ಮೀಡಿಯಂನಲ್ಲಿ ನಡೆಯುತ್ತದೆ ಮತ್ತು ರೀಸನಿಂಗಲ್ಲಿ 35 ಕ್ವಶನ್ಸ್ಗಳು ಇರುತ್ತವೆ, 35 ಅಂಕಗಳಿರುತ್ತವೆ, 20 ನಿಮಿಷಗಳ ಕಾಲಾವಕಾಶವಿರುತ್ತದೆ. ಇಂಗ್ಲಿಷ್ ಮತ್ತು ಹಿಂದಿ ಮೀಡಿಯಂನಲ್ಲಿ ಈ ಒಂದು ಎಕ್ಸಾಮ್ ನಡೆಯುತ್ತದೆ. ನ್ಯೂಮರಿಕಲ್ ಎಬಿಲಿಟಿಯಲ್ಲಿ 35 ಕ್ವಶನ್ಸ್ಗಳಿರುತ್ತವೆ ಹಾಗೂ 35 ಅಂಕಗಳು ಇರುತ್ತದೆ. 20 ನಿಮಿಷಗಳ ಕಾಲಾವಕಾಶ ಇರುತ್ತದೆ. ಇದು ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ಮೀಡಿಯಂನಲ್ಲಿ ಈ ಒಂದು ಎಕ್ಸಾಮ್ ನಡೆಯುತ್ತದೆ. ಎಕ್ಸಾಮ್ ಆನ್ಲೈನ್ ಮೂಲಕ ನಡೆಯುತ್ತದೆ ಮತ್ತು ಎಲ್ಲ ಕ್ವಶನ್ಸ್ಗಳು ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ಗಳಾಗಿರುತ್ತವೆ. ಮೇನ್ ಎಕ್ಸಾಮಿನೇಷನ್ ಬಗ್ಗೆ ನೋಡೋದಾದರೆ ಒಟ್ಟು 250 ಅಂಕಗಳಿಗೆ ಎಕ್ಸಾಮ್ ನಡೆಯುತ್ತದೆ. ಪ್ರಶ್ನೆಗಳಿಗೆ ಉತ್ತರಿಸಲು 2 ಗಂಟೆಗಳ ಕಾಲಾವಕಾಶವಿರುತ್ತದೆ. 5 ಸೆಕ್ಷನ್ಗಳು ಇರುತ್ತವೆ. ಇದರಲ್ಲಿ ಇಂಗ್ಲಿಷ್ ಲ್ಯಾಂಗ್ವೇಜ್, ರೀಸನಿಂಗ್, ನ್ಯೂಮರಿಕಲ್ ಎಬಿಲಿಟಿ, ಕಂಪ್ಯೂಟರ್ ನಾಲೆಜ್, ಜನರಲ್ ಅವೇರ್ನೆಸ್ ಈ ಒಂದು ವಿಷಯಗಳ ಮೇಲೆ ಕ್ವಶನ್ಸ್ಗಳನ್ನು ಕೇಳಲಾಗುತ್ತದೆ. ಇಂಗ್ಲಿಷ್ ಲ್ಯಾಂಗ್ವೇಜ್ನಲ್ಲಿ 40 ಕ್ವಶನ್ಸ್ಗಳಿರುತ್ತವೆ ಹಾಗೂ 50 ಅಂಕಗಳು ಇರುತ್ತದೆ. ಇವುಗಳಿಗೆ 30 ನಿಮಿಷಗಳ ಕಾಲಾವಕಾಶವಿರುತ್ತದೆ. ಇದು ಇಂಗ್ಲಿಷ್ ಮೀಡಿಯಂನಲ್ಲಿ ಈ ಒಂದು ಎಕ್ಸಾಮ್ ನಡೆಯುತ್ತದೆ ಹಾಗೂ ರೀಸನಿಂಗಲ್ಲಿ 40 ಕ್ವಶನ್ಸ್ಗಳಿರುತ್ತವೆ ಹಾಗೂ 50 ಅಂಕಗಳಿರುತ್ತವೆ. 30 ನಿಮಿಷಗಳ ಕಾಲಾವಕಾಶವಿರುತ್ತದೆ. ಇದು ಇಂಗ್ಲಿಷ್ ಮತ್ತು ಹಿಂದಿ ಮೀಡಿಯಂನಲ್ಲಿ ನಡೆಯುತ್ತದೆ. ನ್ಯೂಮರಿಕಲ್ ಎಬಿಲಿಟಿಯಲ್ಲಿ 40 ಕ್ವಶನ್ಸ್ಗಳಿರುತ್ತವೆ, 50 ಅಂಕಗಳಿರುತ್ತವೆ. ಇವುಗಳಿಗೆ 30 ನಿಮಿಷಗಳ ಕಾಲಾವಕಾಶವಿರುತ್ತದೆ. ಇಂಗ್ಲಿಷ್ ಅಥವಾ ಹಿಂದಿ ಮೀಡಿಯಂನಲ್ಲಿ ಎಕ್ಸಾಮ್ ನಡೆಯುತ್ತದೆ. ಕಂಪ್ಯೂಟರ್ ನಾಲೆಜ್ ಇದರಲ್ಲಿ 40 ಕ್ವಶನ್ಸ್ಗಳು, 50 ಅಂಕಗಳು ಹಾಗೂ 15 ನಿಮಿಷಗಳ ಕಾಲಾವಕಾಶವಿರುತ್ತದೆ. ಇಂಗ್ಲಿಷ್ ಅಥವಾ ಹಿಂದಿ ಮೀಡಿಯಂನಲ್ಲಿ ಎಕ್ಸಾಮ್ ನಡೆಯುತ್ತದೆ. ಜನರಲ್ ಅವೇರ್ನೆಸ್ 40 ಕ್ವಶನ್ಸ್ಗಳು, 50 ಅಂಕಗಳು, 15 ನಿಮಿಷಗಳ ಕಾಲಾವಕಾಶವಿರುತ್ತದೆ ಹಾಗೂ ಇಂಗ್ಲಿಷ್ ಮತ್ತು ಹಿಂದಿ ಮೀಡಿಯಂನಲ್ಲಿ ಎಕ್ಸಾಮ್ ನಡೆಯುತ್ತದೆ. ಎಕ್ಸಾಮ್ ಆನ್ಲೈನ್ ಮುಖಾಂತರ ನಡೆಯುತ್ತದೆ. ಪೆನಾಲ್ಟಿ ಫಾರ್ ರಾಂಗ್ ಆನ್ಸರ್ ಅಂದರೆ ಪ್ರತಿಯೊಂದು ತಪ್ಪಾದ ಉತ್ತರಕ್ಕೂ ನೆಗೆಟಿವ್ ಅಂಕವು ಇರುತ್ತದೆ. ಪ್ರತಿಯೊಂದು ತಪ್ಪಾದ ಉತ್ತರಕ್ಕೂ 0.25 ಅಂಕವನ್ನು ಡಿಡಕ್ಟ್ ಮಾಡಲಾಗುತ್ತದೆ. ಅಂದರೆ 4 ತಪ್ಪಾದ ಉತ್ತರಕ್ಕೆ 1 ಅಂಕವನ್ನು ಕಳೆಯಲಾಗುತ್ತದೆ. ಎಕ್ಸಾಮ್ಗೆ ಹೋಗುವ ಸಂದರ್ಭದಲ್ಲಿ ನಾವು ಯಾವುದಾದರೂ ಒಂದು ಒರಿಜಿನಲ್ ಐಡೆಂಟಿಟಿ ಪ್ರೂಫನ್ನು ತೆಗೆದುಕೊಂಡು ಹೋಗಬೇಕಾಗಿರುತ್ತದೆ. ಅಂದರೆ ಆಧಾರ್ ಕಾರ್ಡ್, ಪಾಸ್ಪೋರ್ಟ್, ಡ್ರೈವಿಂಗ್ ಲೈಸೆನ್ಸ್, ವೋಟರ್ ID, ಬ್ಯಾಂಕ್ ಪಾಸ್ಬುಕ್ ಇತರೆ ಯಾವುದಾದರೂ ಒಂದು ID ಪ್ರೂಫ್ ಒರಿಜಿನಲನ್ನು ತೆಗೆದುಕೊಂಡು ಹೋಗಬೇಕು. ಜೊತೆಗೆ ಬಯೋಮೆಟ್ರಿಕ್ ವೆರಿಫಿಕೇಷನ್ ಸಹ ಎಕ್ಸಾಮ್ನಲ್ಲಿ ಮಾಡಲಾಗುತ್ತದೆ. ರೀಸನಲ್ ಲ್ಯಾಂಗ್ವೇಜ್ ಟೆಸ್ಟ್ನ ಬಗ್ಗೆಯೂ ಸಹ ಕೆಲವೊಂದು ಮಾಹಿತಿಯನ್ನು ನೋಟಿಫಿಕೇಷನ್ನಲ್ಲಿ ನೀಡಿದ್ದಾರೆ. ರೀಸನಲ್ ಲ್ಯಾಂಗ್ವೇಜ್ ಟೆಸ್ಟಿನ ಸಂದರ್ಭದಲ್ಲಿ ನಾವು ಕೆಲವೊಂದು ಡಾಕ್ಯುಮೆಂಟ್ಗಳನ್ನು ಸಬ್ಮಿಟ್ ಮಾಡಬೇಕಾಗುತ್ತದೆ. ಅವು ಯಾವ್ಯಾವುದಂತಂದರೆ ಅಡ್ಮಿಟ್ ಕಾರ್ಡ್, ನಮ್ಮ ಅಪ್ಲಿಕೇಶನ್ ಫಾರ್ಮ್, ಡೇಟ್ ಆಫ್ ಬರ್ತಿಗೆ ಸಂಬಂಧಪಟ್ಟಂತೆ ನಮ್ಮ ಒಂದು ಬರ್ತ್ ಸರ್ಟಿಫಿಕೇಟ್ ಆರ್ SSLC ಮಾರ್ಕ್ಸ್ ಕಾರ್ಡ್, ನಮ್ಮ ಯಾವುದಾದರೂ ಒಂದು ಒರಿಜಿನಲ್ ಐಡೆಂಟಿಟಿ ಪ್ರೂಫ್, 10th ಮಾರ್ಕ್ಸ್ ಕಾರ್ಡ್, ಡಿಗ್ರಿ ಮಾರ್ಕ್ಸ್ ಕಾರ್ಡ್, PU ಮಾರ್ಕ್ಸ್ ಕಾರ್ಡ್ ಇವೆಲ್ಲವನ್ನು ತೆಗೆದುಕೊಂಡು ಹೋಗಬೇಕು. ಜೊತೆಗೆ SC ST OBC ಕ್ಯಾಟಗರಿಯವರಿಗೆ ಅವರ ಕ್ಯಾಟಗರಿಗೆ ಸಂಬಂಧಪಟ್ಟಂತಹ ಕಾಸ್ಟ್ ಸರ್ಟಿಫಿಕೇಟ್, ಎಕ್ಸ್ ಸರ್ವಿಸ್ ಮೆನ್ಗಳಿಗೆ ಅವರ ಒಂದು ಸೇವೆಗೆ ಸಂಬಂಧಪಟ್ಟಂತಹ ಸರ್ಟಿಫಿಕೇಟ್ಗಳು, ಇನ್ಕಮ್ ಸರ್ಟಿಫಿಕೇಟ್, EWS ಕ್ಯಾಟಗರಿಯವರು ಅವರಿಗೆ ಸಂಬಂಧಪಟ್ಟಂಥ ಸರ್ಟಿಫಿಕೇಟ್ಗಳನ್ನು ತೆಗೆದುಕೊಂಡು ಹೋಗಬೇಕು. ಇವೆಲ್ಲವನ್ನು ನಾವು ರೀಸನಲ್ ಲ್ಯಾಂಗ್ವೇಜ್ ಟೆಸ್ಟಿನ ಸಂದರ್ಭದಲ್ಲಿ ಸಬ್ಮಿಟ್ ಮಾಡಬೇಕಾಗಿರುತ್ತದೆ. ಹಾಗೂ ಎಕ್ಸಾಮಿನೇಷನ್ ಸೆಂಟರ್ ಬಗ್ಗೆ ನೋಡೋದಾದರೆ ಕರ್ನಾಟಕದಲ್ಲಿ ಪ್ರಿಲಿಮಿನರಿ ಎಕ್ಸಾಮಿಗೆ ಎಲ್ಲಿ ಸೆಂಟರನ್ನು ನೀಡಿದ್ದಾರೆ ಅಂತ ನೋಡೋದಾದರೆ ಬೆಳಗಾವಿ, ಬೆಂಗಳೂರು, ಗುಲ್ಬರ್ಗ, ಹುಬ್ಬಳ್ಳಿ ಧಾರವಾಡ, ಮಂಗಳೂರು, ಮೈಸೂರು,
ಶಿವಮೊಗ್ಗ. ಇಲ್ಲಿ ಒಂದು ಎಕ್ಸಾಮನ್ನು ಸೆಂಟ್ರನ್ನು ನೀಡಿದ್ದಾರೆ. ಹಾಗೂ ಮೇನ್ ಎಕ್ಸಾಮ್ನಲ್ಲಿ ಬೆಂಗಳೂರಿನಲ್ಲಿ ಎಕ್ಸಾಮ್ ಸೆಂಟ್ರನ್ನು ನೀಡಿದ್ದಾರೆ. ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ ಫೀಸ್ ಬಗ್ಗೆ ನೋಡೋದಾದರೆ SC ST ಫಿಸಿಕಲ್ ಡಿಸೇಬಲ್ ಇರುವಂಥ ಅಭ್ಯರ್ಥಿಗಳಿಗೆ ಮತ್ತು ಎಕ್ಸ್ ಸರ್ವಿಸ್ ಮೆನ್ಗಳಿಗೆ 100 ರೂಪಾಯಿ ಇರುತ್ತದೆ. ಹಾಗೂ ಉಳಿದಂತಹ ಎಲ್ಲ ಅಭ್ಯರ್ಥಿಗಳಿಗೆ 850 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತದೆ. ಅಭ್ಯರ್ಥಿಗಳು ಆನ್ಲೈನ್ನಲ್ಲಿ ಅಪ್ಲಿಕೇಶನನ್ನು ಹಾಕುವಾಗ ಕೆಲವೊಂದು ಮಾಹಿತಿಗಳನ್ನು ಸಹ ನೋಟಿಫಿಕೇಷನ್ನಲ್ಲಿ ನೀಡಿದ್ದಾರೆ. www.newindia.co.in ಈ ಒಂದು ವೆಬ್ಸೈಟ್ ಮುಖಾಂತರ ನಾವು ಅಪ್ಲಿಕೇಶನನ್ನು ಆನ್ಲೈನ್ ಮುಖಾಂತರ ಸಲ್ಲಿಸಬೇಕಾಗಿರುತ್ತದೆ. ಹಾಗೂ ನಮ್ಮ ಎಲ್ಲ ನೇಮ್, ಅಡ್ರೆಸ್, ಫೋನ್ ನಂಬರ್ ಹಾಗೂ ಇತರ ಎಲ್ಲ ಮಾಹಿತಿಗಳನ್ನು ಸೇವ್ ಮಾಡಬೇಕಾಗಿರುತ್ತದೆ. ಜೊತೆಗೆ ಪೇಮೆಂಟ್ ಮಾಡುವ ಕುರಿತು ಸಹ ಮಾಹಿತಿಯನ್ನು ನೀಡಿದ್ದಾರೆ. ಅಭ್ಯರ್ಥಿಗಳು ಆನ್ಲೈನ್ ಮುಖಾಂತರ ಪೇಮೆಂಟನ್ನು ಮಾಡಬೇಕಾಗಿರುತ್ತದೆ. ನಮ್ಮ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ಇಂಟರ್ನೆಟ್ ಬ್ಯಾಂಕಿಂಗ್, IMPS, ಮೊಬೈಲ್ ವ್ಯಾಲೆಟ್ ಮುಖಾಂತರ ನಾವು ಆನ್ಲೈನ್ನಲ್ಲಿ ಅಮೌಂಟನ್ನು ಪೇಮೆಂಟ್ ಮಾಡಬಹುದು. ಹಾಗೂ ನಾವು ಅಪ್ಲಿಕೇಶನ್ನಲ್ಲಿ ಡಾಕ್ಯುಮೆಂಟ್ಗಳನ್ನು ಅಪ್ಲೋಡ್ ಮಾಡುವ ಕುರಿತು ಸಹ ಮಾಹಿತಿಯನ್ನು ನೀಡಿದ್ದಾರೆ. ನಮ್ಮ ಫೋಟೋಗ್ರಾಫ್ ಸೈಜ್ 20 to 50 KB ಇರಬೇಕಾಗಿರುತ್ತದೆ. ಸಿಗ್ನೇಚರ್, ಲೆಫ್ಟ್ ಥಂಬ್ ಇಂಪ್ರೆಷನ್ ಮತ್ತು ಹ್ಯಾಂಡ್ ರಿಟನ್ ಡಿಕ್ಲರೇಷನ್ ಬಗ್ಗೆ ಸಹ ಮಾಹಿತಿಯನ್ನು ನೀಡಿದ್ದಾರೆ. ನಮ್ಮ ಸಿಗ್ನೇಚರ್ 10 to 20 KB ಒಳಗಡೆ ಇರಬೇಕು ಮತ್ತು ಲೆಫ್ಟ್ ಥಂಬ್ ಇಂಪ್ರೆಷನ್ ಇವು ಸಹ 10 to 20 KB ಒಳಗಡೆ ಇರಬೇಕಾಗಿರುತ್ತದೆ. ಮತ್ತು ಹ್ಯಾಂಡ್ ರಿಟನ್ ಡಿಕ್ಲರೇಷನ್ 20 to 50 KB ಒಳಗಡೆ ಇರಬೇಕು. ಸ್ಕ್ಯಾನಿಂಗ್ ದಿ ಡಾಕ್ಯುಮೆಂಟ್, ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡುವಂತಹ ಎಲ್ಲ ಡಾಕ್ಯುಮೆಂಟ್ಗಳು 200 DPI ಇರಬೇಕಾಗಿರುತ್ತದೆ. ಹಾಗೂ ನಮ್ಮ ಎಲ್ಲ ಡಾಕ್ಯುಮೆಂಟ್ಗಳು JPG ಆರ್ JPEG ಈ ಒಂದು ಫಾರ್ಮೆಟ್ನಲ್ಲಿ ಇರಬೇಕಾಗಿರುತ್ತದೆ. ಅಭ್ಯರ್ಥಿಗಳು ಅಡ್ಮಿಟ್ ಕಾರ್ಡನ್ನು ಎಕ್ಸಾಮ್ಗಿಂತ 7 ದಿನಗಳ ಮುಂಚಿತವಾಗಿ ಡೌನ್ಲೋಡ್ ಮಾಡಿಕೊಳ್ಳಬಹುದು. www.newindia.co.in ಈ ಒಂದು ವೆಬ್ಸೈಟ್ ಮುಖಾಂತರ ಎಲ್ಲ ಅಭ್ಯರ್ಥಿಗಳು ತಮ್ಮ ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು. ನಮ್ಮ ರಿಜಿಸ್ಟ್ರೇಷನ್ ನಂಬರ್ ಆರ್ ರೋಲ್ ನಂಬರ್, ಪಾಸ್ವರ್ಡ್ ಆರ್ ಡೇಟ್ ಆಫ್ ಬರ್ತನ್ನು ಹಾಕಿ ನಮ್ಮ ಒಂದು ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಈ ಹುದ್ದೆಗಳಿಗೆ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ 6 ತಿಂಗಳುಗಳ ಕಾಲ ಪ್ರೊಬೇಷನರಿ ಪೀರಿಯಡ್ ಇರುತ್ತದೆ. ಸ್ಯಾಲರಿ ಎಷ್ಟಿರುತ್ತೆ ಅಂತ ನೋಡೋದಾದರೆ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ 22,000ದಿಂದ 62,000ದವರೆಗೆ ಅವರಿಗೆ ಸ್ಯಾಲರಿ ಇರುತ್ತದೆ. ಜೊತೆಗೆ ಇತರ ಅಲೋವೆನ್ಸಸ್ ಕೂಡ ಇರುತ್ತದೆ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಿನಲ್ಲಿ ಕಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ.